ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಬ್ರೀನ್ ಅಂತ ಹೇಳಿ. ನಾನು ಮೂಲತಃ ಇಂಡಿಯಾದಿಂದ, ಕರ್ನಾಟಕದವಳು, ಶಿವಮೊಗ್ಗ ಡಿಸ್ಟ್ರಿಕ್ಟ್, ಶಿಕಾರಿಪುರ ತಾಲ್ಲೂಕು, ಶಿರಾಳಕೊಪ್ಪದಿಂದ. ನಾನು ಯಾಕಪ್ಪ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾನು ಇವಾಗಿರೋದು ಬಹ್ರೈನ್ನಲ್ಲಿ. ಇವಾಗೊಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ. ಅದು ಯಾಕಂತ ಹೇಳಿ ನಿಮಗೂ ಗೊತ್ತಿರ್ಬೋದು. ಬಿಕಾಸ್ ಆಫ್ ಅಮೆರಿಕಾ, ಇಸ್ರೇಲ್ ಆ್ಯಂಡ್ ಇರಾನ್ ಮಧ್ಯದಲ್ಲಿ ಏನು ವಾರ್ ನಡೀತಾ ಇದೆ. ಸೊ ಅದರಿಂದ ಇಡೀ ಬಹ್ರೈನ್ನಲ್ಲಿ ಎಷ್ಟು ಜನ ಕನ್ನಡಿಗರಿದ್ದಾರೆ, ಎಲ್ಲರೂ ಭಯದ ವಾತಾವರಣದಲ್ಲಿದ್ದಾರೆ. ನಾಟ್ ಓನ್ಲಿ ಬಹ್ರೈನೀಸ್, ನಾಟ್ ಓನ್ಲಿ ಇಂಡಿಯನ್ಸ್ ಅಂತ ಅಲ್ಲ, ಎಲ್ಲರೂ ಭಯದ ಒಂದು ವಾತಾವರಣದಲ್ಲಿದ್ದಾರೆ. ನಾನಿವಾಗ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ನೋಡಿ. ಇದು ಜುಫೇರ್ ಏರಿಯಾ. ಬಹ್ರೈನ್ನಲ್ಲಿ ಜುಫೇರ್ ಏರಿಯಾ ಅಂತ ಇದೆ. ಜುಫೇರ್ನಲ್ಲಿ ಏನು US ಬೇಸ್ಡ್ ಏನು ನೆಲೆಗಳಿದ್ದಾವೆ, ಆ ನೆಲೆಗಳನ್ನು ಧ್ವಂಸ ಮಾಡ್ತಾ ಇದೆ ಇರಾನ್. ಇವಾಗ ಕ್ಲಿಯರ್ ಪಿಕ್ಚರ್ ನಾನು ತೋರಿಸ್ತೀನಿ. ಮಾರ್ನಿಂಗ್ ನೋಡಬೇಕಿತ್ತು ನೀವು. ಮಾರ್ನಿಂಗಿಂದ ಒಂದು 20 ಮಿಸೈಲ್ ಇಲ್ಲಿಂದ ಜುಯ್ ಅಂತ ಹೋಗೋದು, ಬೊಮ್ 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 ಸೌಂಡು. ನಮ್ಗೆ ನಿಜವಾಗ್ಲೂ ಎಷ್ಟು ಭಯ ಆಗಿತ್ತು ಅಂತ ಅಂದರೆ, ಇವಾಗ ಸ್ವಲ್ಪ ಶಾಂತವಾಗಿದೆ. ಅದಕ್ಕೆ ನಾನು ಮೇಲೆ ಬಂದು ವಿಡಿಯೋ ಮಾಡಬೇಕಂತ ಹೇಳಿ ಮಾಡ್ತಾ ಇದ್ದೀನಿ. ಇನ್ನೂ ಏನಂತಾರೆ ಅದಕ್ಕೆ, ಆ ಸ್ಮೋಕ್ ನೋಡ್ಬೋದು ನೀವು. ನೋಡಿ, ಕ್ಲಿಯರಾಗಿ ಕಾಣಿಸ್ತಾ ಇದೆ ನಿಮಗೆ. ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರೋದು. ಮಾರ್ನಿಂಗಿಂದ ಒಂದು ಭಯದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ನಿಜವಾಗ್ಲೂ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಬಟ್ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಷ್ಟೇ. ಮಾರ್ನಿಂಗ್ ನೋಡಬೇಕಿದೆ ನೀವು. ಇಲ್ಲೆಲ್ಲ ಆಕಾಶ ಫುಲ್ಲು ನಿಮಗೆ ಮಿಸೈಲ್ನ ಒಂದು ಎಲ್ಲ ರೂಟ್ ಎಲ್ಲ ಕಾಣಿಸ್ತಿತ್ತು ನಿಮಗೆ. ಫುಲ್ಲು ಆಗ್ಬಿಟ್ಟಿತ್ತು ನೋಡಿ. ಕನ್ನಡ ನಾಡಿನ ಅಭಿವೃದ್ಧಿಗೆ ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ, ಇದು ನಿಮ್ಮ ಪಕ್ಷ.